ವಿರಾಟ ಪರ್ವ, ಅಭಿನವ ಭಾರತ, ಎಂದೆಂದಿಗೂ ನಿತ್ಯ ನೂತನ ಭಾರತ. ಅಭಿನವ ಅಂದರೆ ಇಟ್ ಈಸ್ ಮೈ ಓಪನ್ ಚಾಲೆಂಜ್. ಯಾರು ಬೇಕಾದರೂ ಪರಿಶೀಲಿಸಿ ನೋಡಬಹುದು. ನಾನು ಹೇಳ್ತಿರೋದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳಲ್ಲ. ಸತ್ಯ ಅಂದರೆ ಸಿಡಿದು ದೂರ ಹೋಗ್ತಾರೆ. ಈಗ ಸುಳ್ಳು ಹೇಳೋರು ಸುತ್ತಮುತ್ತಲೂ ಭಾಳ ಜನ ಇರ್ತಾರೆ. ಮಹಾಭಾರತನ ಸುಳ್ಳು ಹೇಳೋರು ತಿರ್ಸಿ. ದುರ್ಯೋಧನ ಹೇಳ್ತಾನೆ, ಅಜ್ಜ 13ನೇ ವರ್ಷವು ಮುಗಿದೇ ಇಲ್ಲ, ನಾವು ಅವರನ್ನು ಗುರುತಿಸಿದ್ದೇವೆ. ನೀನು ಎಲ್ಲರಿಗೂ ಹಿರಿಯನು. ಮೊದಲು ಅರ್ಜುನನಿಗೆ ಸರಿಯಾಗಿ ವರ್ಷಗಳನ್ನು ಎಣಿಸಲು ಹೇಳಿಕೊಡವು ಎನ್ನಬೇಕೆ ದುರ್ಯೋಧನ ದನಿ ಏರಿಸಿ. ದುರ್ಯೋಧನ ಅಜ್ಞಾತವಾಸ ಮುಗಿಯುವ ಮುನ್ನವೇ ಹೀಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳಲು ಮಧ್ಯಪಾಂಡವನು ಮೂರ್ಖನಲ್ಲ. ನೀನೇ ಸರಿಯಾಗಿ ಲೆಕ್ಕ ಹಾಕು. 5 ವರ್ಷಗಳಿಗೊಮ್ಮೆ ಅಧಿಕ ಮಾಸಗಳು ಬರುತ್ತವೆ. ಅವನ್ನು ಲೆಕ್ಕ ಹಾಕಿದರೆ ಪಾಂಡವರು ಅಜ್ಞಾತವಾಸ ಮುಗಿಸಿ 5ನೇ ತಿಂಗಳಿಗೆ ಕಾಲಿಟ್ಟಿದ್ದಾರೆ. ನೀನು ಅವರಿಗೆ ವಿರಾಟ ರಾಜ್ಯದ ಗೋವುಗಳನ್ನು ಒಪ್ಪಿಸಿಬಿಡು. ಹಸ್ತಿನಾಪುರಕ್ಕೆ ಹಿಂದಿರುಗೋಣ. ನೀನು ಅವರಿಗೆ ಇಂದ್ರಪ್ರಸ್ಥವನ್ನು ಕೊಡಲು ಸಿದ್ಧತೆ ಮಾಡಿಕೋ ಎನ್ನುತ್ತಿದ್ದಂತೆ ದುರ್ಯೋಧನನು, ಅಜ್ಜ, ವಯಸ್ಸಾದವರಿಗೆ ಇದೊಂದು ಹೇಳೋದು, ಇಳಿ ವಯಸ್ಸಿನಲ್ಲಿ ಜೀವನಾನುಭವ ಬಹಳ ಇರ್ತದೆ ಅಂತ ಅನ್ನೋದನ್ನು ಅಲ್ಲಗೆಳೆಯವರೇ ಜಾಸ್ತಿ. ಅಜ್ಜ, ನಿನಗೆ ಇಳಿ ವಯಸ್ಸಿನ ಅರಳು ಮರಳು ಎಂದು ಕುವಾಕ ನಗೆಯಲ್ಲಂದಾಗ ಭೀಷ್ಮರು ಅವನತ್ತ ತಿರಸ್ಕಾರದ ನಗೆ ಬೀರಿದ್ದಾರೆ. ದುರ್ಯೋಧನನು ದುಶ್ಯಾಸನ ಕರ್ಣನ ಕಡೆಗೆ ತಿರುಗಿ ಮುನ್ನುಗ್ಗಿ, ಗೋವುಗಳನ್ನು ಬಿಡಬೇಡಿ, ಅರ್ಜುನನನ್ನು ಎದುರಿಸಿ ಹೋರಾಡೋಣ ಎಂದು ಗರ್ಜಿಸಿ ಹೇಳುತ್ತಿದ್ದಂತೆ ಘೋರ ಕಾಳಗವೇ ನಡೆದಿದೆ. ಅರ್ಜುನನು ಚುರುಕಾಗಿ ಸಂಮೋಹನಾಸ್ತ್ರವನ್ನು ಉಪಯೋಗಿಸಿ ದುರ್ಯೋಧನನ ಸೈನಿಕರನ್ನೆಲ್ಲ ನಿಶ್ಚೇಷ್ಟಿತರನ್ನಾಗಿ ಮಾಡಿದ್ದಾನೆ. ಭೀಷ್ಮರೊಂದಿಗೆ ದ್ರೋಣರು, ಕೃಪರು ಮುಗುಳ್ನಗೆ ಬೀರಿ ನಿಂತಿದ್ದಾರೆ. ಅದೇ ವೇಳೆಗೆ ಗೂಳಿಯಂತ ಕಾಳಗಕ್ಕೆ ನುಗ್ಗಿ ಬಂದ ಭೀಮಸೇನನು ಹತ್ತಿರದ ಮರವೊಂದನ್ನು ಕಿತ್ತು ಕೈಗೆತ್ತಿಕೊಂಡವನೇ ವೀರಾವೇಶದಿಂದ ಕೌರವರ ಸೈನಿಕರನ್ನೆಲ್ಲ ಸೆದೆ ಬಡಿಯತೊಡಗಿದ್ದಾನೆ. ಅತ್ತ ಅರ್ಜುನನು ತನ್ನೆದುರಿಸಿ ನಿಂತ ಕರ್ಣನ ಬಿಲ್ಲನ್ನೇ ಕತ್ತರಿಸಿ ಹಾಕಿದ್ದಾನೆ. ದಿವ್ಯಾಸ್ತ್ರಗಳಿಂದ ಅವನ ದೇಹವು ರಕ್ತ
ರಕ್ತ ಒಸರುವಂತೆ ಘಾಸಿಗೊಳಿಸಿದ್ದಾನೆ. ಕರ್ಣನು ಹಿಮ್ಮೆಟ್ಟುತ್ತಾ ಹೇಳುತ್ತಾನೆ, ದುರ್ಯೋಧನ, ನಾವು ತಂದ ಸೈನಿಕರ ಒಂದು ತುಕುಡಿ ನೆಲಕಚ್ಚಿದೆ. ಗೋವುಗಳನ್ನು ಸುಲಭವಾಗಿ ಕೊಳ್ಳೆ ಹೊಡೆಯಬಹುದೆಂದು ಬಂದೆವಲ್ಲ. ಇಲ್ಲಿ ನಾವು ಊಹಿಸದೆ ಇದ್ದ ಘೋರ ಕಾಳಗವೇ ನಡೆದಿದೆ ಮಿತ್ರ. ಗೋವುಗಳನ್ನು ಬಿಟ್ಟು ನಡೆ ಹೋಗೋಣ ಎಂದು ರಥವನ್ನು ಹಸ್ತಿನಾಪುರದ ಕಡೆ ಓಡಿಸಲು ಸಾರಥಿಗೆ ಹೇಳಲು ಸರಕ್ಕನೆ ರಥವು ಹಸ್ತಿನಾಪುರಕ್ಕೆ ಹಿಂದಿರುಗಿ ವೇಗವಾಗಿ ಓಡಿದೆ. ಅಶ್ವತ್ಥಾಮನು ಪಾಂಡವರ ಅಜ್ಞಾತವಾಸ ಮುಗಿದಿರಬೇಕು, ಅವರ ವನವಾಸ ಅಜ್ಞಾತವಾಸವೆಂದು 13 ವರ್ಷಗಳೇ ಕಷ್ಟಪಟ್ಟಿದ್ದಾರೆ. ಈಗ ರೊಚ್ಚಿಗೆದ್ದಿದ್ದಾರೆ. ನಮ್ಮನ್ನು ಇಲ್ಲಿಯೇ ಮುಗಿಸಿಬಿಡುತ್ತಾರೆ. ನಮಗಿದು ತಕ್ಕ ಸಮಯವಲ್ಲ ದುರ್ಯೋಧನ. ರಥವನ್ನು ಹಿಂದಿರುಗಿಸು, ಹಸ್ತಿನಾಪುರ ಸೇರಿಕೊಳ್ಳೋಣ ಎಂದಿದ್ದಾನೆ. ಅರ್ಜುನನು ವಿರಾಟ ರಾಜ ಉತ್ತರೆಯ ನನ್ನ ಮೆಚ್ಚಿ ಶಿಷ್ಯ ಇದ್ದಾಳೆ. ಅವಳನ್ನು ನಾವು ಸೊಸೆ ಮಾಡಿಕೊಳ್ಳುತ್ತೇವೆ. ನನ್ನ ಮಗ ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡೋಣ ಎಂದಾಗ ಧರ್ಮರಾಜನು ಅದನ್ನೇ ಸೂಚಿಸಲು ವಿರಾಟನು ಸುದೇಶ್ನೆಯು ಒಪ್ಪಿದ್ದಾರೆ. ನಂತರ ಪಾಂಡವರು ದ್ವಾರಕೆಯಿಂದ ಕೃಷ್ಣ, ಬಲರಾಮ, ಸುಭದ್ರೆ, ಅಭಿಮನ್ಯು, ರುಕ್ಮಿಣಿ, ಸತ್ಯಭಾಮೆಯರನ್ನು ಕರೆಸಿಕೊಂಡಿದ್ದಾರೆ. ಪಾಂಡವರು ವಿರಾಟನೊಂದಿಗೆ ಸಂಬಂಧ ಬೆಳೆಸುವುದನ್ನು ಬಲರಾಮನು, ಕೃಷ್ಣನು ಒಪ್ಪಿದ್ದಾರೆ. ಮುಂದೆ ಕೆಲವು ದಿನಗಳೇ ವಿರಾಟರಾಜನ ಶುಭ ಮುಹೂರ್ತವನ್ನು ಗೊತ್ತುಪಡಿಸಿ ಹಸ್ತಿನಾಪುರದ ಧೃತರಾಷ್ಟ್ರ, ಪಾಂಚಾಲ ಮಹಾರಾಜ ದೃಪದನಿಗೂ ಮತ್ತಿತರ ದೇಶದ ರಾಜರುಗಳಿಗೂ ಅಭಿಮನ್ಯು ಉತ್ತರೆಯ ವಿವಾಹ ಮಹೋತ್ಸವದ ಕರೆಯೋಲೆ ಕಳಿಸಿದ್ದಾರೆ. ದೃಪದನು, ಧೃಷ್ಟದ್ಯುಮ್ನನು, ಭೀಷ್ಮ, ವಿದುರ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲರೂ ವಿರಾಟ ರಾಜನ ಮತ್ಸ್ಯನಗರದಲ್ಲಿ ಸೇರಿದ್ದಾರೆ. ಅಭಿಮನ್ಯು ಉತ್ತರೆಯ ವಿವಾಹ ವಿಜೃಂಭಣೆಯಿಂದ ನೆರವೇರಿದೆ. ನಂತರ ವಿರಾಟರಾಜನು ಪಾಂಡವರಿಗೆ, ನೀವು ವನವಾಸ ಅಜ್ಞಾತವಾಸದಲ್ಲಿ 13 ವರ್ಷಗಳೇ ದಣಿದಿರುವಿ. ನಮ್ಮ ಉಪಪ್ಲವ್ಯ ನಗರದ ಅರಮನೆಯ ಸಕಲ ಸೌಕರ್ಯಗಳಿಂದ ವಿಶ್ರಾಂತಿಧಾಮವಾಗಿದೆ. ನೀವು ಅಲ್ಲಿ 1 ವರ್ಷ ವಿಶ್ರಾಂತಿ ಪಡೆದರೆ ನಮಗೆ ಸಮಾಧಾನವಾಗುತ್ತದೆ ಎಂದಿದ್ದಾನೆ ವಿರಾಟರಾಜ. ಪಾಂಡವರು ಇಲ್ಲವೆನ್ನಲಾಗದೆ ಒಪ್ಪಿಕೊಂಡು ಉಪಪ್ಲವ್ಯ ನಗರಕ್ಕೆ ಹೋಗಿದ್ದಾರೆ. ಧರ್ಮರಾಜ, ನಿನ್ನ ರಾಜನೀತಿ
ರಾಜಧರ್ಮವನ್ನು ಯಾರೂ ಮೆಚ್ಚಲೇಬೇಕು. ಈಗ ಧೃತರಾಷ್ಟ್ರನು ನಿಮಗೆ ಅರ್ಧ ರಾಜ್ಯವನ್ನು ಕೊಟ್ಟು ಕುರುಪಾಂಚಾಲರ ಸಂಬಂಧವನ್ನು ಉಳಿಸಿಕೊಳ್ಳಬೇಕು. ಅದಕ್ಕೆ ದುರ್ಯೋಧನನು ಒಪ್ಪಬೇಕಷ್ಟೇ. ಕೌರವರು ಪಾಂಡವರು ಸಾಮರಸ್ಯದಿಂದ ಇರುತ್ತಾ ತಮ್ಮ ತಮ್ಮ ರಾಜ್ಯಗಳ ಕಾರುಬಾರುಗಳನ್ನು ನಡೆಸಿಕೊಂಡು ಮುಂದುವರಿಯಬೇಕೆಂಬುದೇ ನಮ್ಮ ಹಾಗೂ ದೇಶದ ಸಮಸ್ತ ಜನತೆಯ ಅಭಿಲಾಷೆ ತಾನೆ. ಕೃಷ್ಣನು ಧರ್ಮರಾಜ, ಭರತ ಕುಲದ ಧರ್ಮಬೀರು ನೀನು. ಯುದ್ಧಕ್ಕಿಂತಲೂ ಪರಮ ಶಾಂತಿಯ ಸತ್ಯವನ್ನೇ ಬಯಸುವವನು. ಭಾರತದ್ದು ಇವತ್ತಿಗೂ ಅಲಿಪ್ತ ನೀತಿ ಪರಮ ಶಾಂತಿಯ ಸತ್ಯ, ಅದೇ ಸತ್ಯ, ಅದನ್ನು ಬಯಸುತ್ತೆ. ಅಲಿಪ್ತ ನೀತಿ ಅಂತಲೂ ಹೇಳ್ತಾರೆ ಭಾರತದ್ದು. ಹಾಗಾಗಿ ಧರ್ಮರಾಜ, ನೀನು ಸ್ವರ್ಗಕ್ಕೆ ನಡೆದುಕೊಂಡು ಹೋಗುವಷ್ಟೇ ಪುಣ್ಯಾತ್ಮನು. ಕೃಷ್ಣನು ಧರ್ಮರಾಜ, ದುರ್ಯೋಧನನು ಬಲಿಷ್ಠನು, ಅಷ್ಟೈಶ್ವರ್ಯವುಳ್ಳವನು, ಚಕ್ರವರ್ತಿ ಎಂದೇ ಬಹುಸಂಖ್ಯೆಯಲ್ಲಿ ರಾಜರುಗಳು ಅವನೊಂದಿಗಿದ್ದರೆ ಜಯವೆಂದೇ ಸೇರಿಕೊಂಡಿದ್ದಾರೆ. ಅವರೆಲ್ಲ ದುರ್ಯೋಧನನಂತೆ ರಜೋತಮೋ ಗುಣಗಳಿಗೆ ವಶರಾಗಿ ಗೊಂದಲದಲ್ಲಿದ್ದಾರೆ. ಮಹಾಭಾರತ, ಭಗವದ್ಗೀತೆ, ಹಿಂದೂ ಧರ್ಮದ ಇವು ಹೇಳುವುದೇ ತ್ರಿಗುಣಾತ್ಮಕ ತತ್ವ ಎಂಬುದನ್ನು ಯಾರೂ ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ. ಗುಣತ್ರಯ ವಿಭಾಗ ಯೋಗ ಅಂತ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ ಇದೆ. ತ್ರೈಗುಣ್ಯ ವಿಷಯ ವೇದ ಅಂತಲೇ ಇದೆ. ವೇದಗಳು ಹೇಳುವುದೆಲ್ಲ ತ್ರಿಗುಣಗಳ ವಿಷಯವನ್ನೇ. ಸತ್ವಗುಣದಲ್ಲಿ, ಸನ್ಮಾರ್ಗದಲ್ಲಿ ಸದಾ ಅಲ್ಲೇ ದೇವರನ್ನು, ಸತ್ವಗುಣದಲ್ಲೇ ದೇವರನ್ನು ಸ್ಮರಿಸುತ್ತಾ ಎಷ್ಟೇ ಕಷ್ಟ ಆಗಲಿ ಜೀವನದಲ್ಲಿ ಸ್ಥಿತಿವಂತಿಕೆ ಪಡೆದು ಹಿಂತಿರುಗಿ ನೋಡಿದಾಗ ಆತ್ಮ ಸಂತೋಷವನ್ನು ಪದಗಳಲ್ಲಿ ವರ್ಣಿಸಲಾಗುವುದು. ಅದನ್ನು ನಾನು ನಿಮಗೆ ಅನುಭವಿಸಿ ಹೇಳುತ್ತಿದ್ದೇನೆ. ಕೃಷ್ಣ ಸಂಧಾನಕ್ಕಿಂತ ಮುಂಚೆ ಸಂಜಯನನ್ನು ಕಳಿಸ್ತಾರೆ. ಒಬ್ಬ ಬ್ರಾಹ್ಮಣ ಶ್ರೇಷ್ಠನನ್ನು. ಪಾಂಡವರು ಯುದ್ಧ ಬೇಡ ಅಂತ. ಆದರೆ ಅಲ್ಲೂ ಅಷ್ಟೇ, ಸಂಜಯ ಹೊರಡಲು ಸಿದ್ಧನಾಗುತ್ತಿದ್ದಂತೆ ಭೀಮಸೇನನು, ಅಣ್ಣ, ಇದೇನು ದ್ರೌಪದಿ ತನಗಾದ ಅವಮಾನ ಹೇಗೆ ತಾನೇ ಮರೆತು ದುರ್ಯೋಧನನನ್ನು ಕ್ಷಮಿಸುವಳು? ನೀವು ಸಂಧಾನ ಅಂತ ಹೇಳ್ತಾ ಇದ್ದೀರಲ್ಲ. ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ದುರ್ಯೋಧನ ಕ್ಷಮೆ ಕೇಳಲಿ. ಆನಂತರ ಸಂಧಾನದ ವಿಷಯ ಅಲ್ಲವೇ? ಅಣ್ಣ, ನಮ್ಮ ಸೇನೆ ಅವರ ಸೇನೆಗಿಂತಲೂ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಆದರೇನು, ನಾವು ಪಾಂಡವರು ಯುದ್ಧ ಮಾಡಲು ಹೆದರಿ ಸಂಧಿ ಮಾಡಿಕೊಳ್ಳಲು ಮುಂದಾಗಿದ್ದೇವೆ ಎಂದೇ ದುರ್ಯೋಧನ ತಿಳಿಯುತ್ತಾನೆ. ಅವನು ನಮ್ಮ ಪಾಂಚಾಲಿ ಕ್ಷಮೆ ಕೇಳಬೇಕು.
ಭೀಮನು ಹೇಳುವಂತೆ ನಾವು ಪಾಂಡವರು ದುರ್ಬಲರೇನಲ್ಲ. ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಜಯವೆಂಬುದು. ನಮ್ಮ ಕಡೆ ಅನೇಕ ಶೂರ ಸಾಹಸಿ ರಾಜರು ಸೈನಿಕರು ಇರುವವರು ಅರಿತಿದ್ದಾರೆ. ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, 8 ಅಕ್ಷವಾಹಿನಿ ಸೇರುತ್ತದೆ. ಒಟ್ಟು ಕೂಡಿದರೆ ಅವರದು 11 ಅಕ್ಷವಾಹಿನಿ. ಬ್ರಾಹ್ಮಣ ಆದಮೇಲೆ ಹಸ್ತಿನಾಪುರಕ್ಕೆ ಬಂದ ಸಂಜಯನು ಆ ರಾತ್ರಿ ಧೃತರಾಷ್ಟ್ರನನ್ನು ಕಂಡು ಹೇಳಿದ್ದಾನೆ, ಧರ್ಮರಾಜನಿಗೆ ಅಹಿಂಸೆಯೇ ಪರಮ ಧರ್ಮವಾಗಿದೆ. ಇದರೇ ನಮ್ಮ ದೇಶದ ಸಮಸ್ತ ಜನರ ಹಿತಕ್ಕಾಗಿ ಯುದ್ಧಕ್ಕಿಂತಲೂ ಶಾಂತಿಯನ್ನೇ ಬಯಸುತ್ತಾನೆ. ಅವನಿಗೆ ಧರ್ಮ ರಾಜನೆಂಬ ನಾಮ ಅನ್ವರ್ಥ ನಾಮವಾಗಿದೆ. ಈಗ ದೇಶದ ಚುಕ್ಕಾಣಿ ಹಿಡಿದವರು ಮೋದಿ ರಾಜಯೋಗಿ. ಆತನನ್ನು ಇಡೀ ರೈಡಿಂಗ್ ಮಾಡಿದ ಕೂಡಲೇ ಏನಂತ ಇದ್ದಾರೆ, ಸರ್ವಾಧಿಕಾರಿ ಅಂತಾರೆ. ಮಾಡಬಾರ್ದು. ನೀನು ತಿನ್ನು, ನನ್ನನ್ನು ತಿನ್ನಲು ಬಿಡು ಅನ್ನಬೇಕು. ಇರಲಿ, ಅದು ಬೇರೆ ವಿಷಯ, ರಾಜಕೀಯ.